ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಹೈಯರ್ ಎಜುಕೇಷನ್ ಸಿಸ್ಟಮ್ನಿಂದ 5 ಪ್ರಶ್ನೆಗಳು ನಿಮಗೆ ಬರ್ತಾ ಇದೆ. ಸೊ ಅದೇ ರೀತಿ ಫ್ರೆಂಡ್, ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ನಾವು ಇಲ್ಲಿ ಗ್ಲೋಬಲ್ ಆನ್ಲೈನ್ ಕಡೆಯಿಂದ ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ, MCQs ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಇದಕ್ಕಾಗಿ ಜಾಯ್ನ್ ಆಗಲು ಕೇವಲ 2000 ರುಪೀಸ್ ಪೇಮೆಂಟನ್ನು ಮಾಡಿ ಜಾಯ್ನ್ ಆಗ್ಬೋದು. ನೀವು ಇದಕ್ಕಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಹಾಕೋದ್ರ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಸರ್ಚ್ನಲ್ಲಿ ನೀವು KSET ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ಕೂಡ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಅಥವಾ ನೀವು ಒಂದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8669316919 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಕಾಲ್ ಮಾಡಿನೂ ಕೂಡ ಜಾಯ್ನ್ ಆಗ್ಬೋದು. So now let us move to the questions. Here the first question is, NSQF organizes qualification according to series of levels. Option A, knowledge, skill and aptitude. Option B, knowledge, skill and experience. Option C, skill, achievement and aptitude. Option D, skill, experience and aptitude. NSQF ಮಟ್ಟಗಳ ಸರಣಿಯ ಪ್ರಕಾರ ಅರ್ಹತೆಯನ್ನು ಯಾವುದರ ಆಧಾರದ ಮೇಲೆ ಆಯೋಜಿಸಲಾಗ್ತದೆ? ಆಪ್ಷನ್ ಎ, ಜ್ಞಾನ, ಕೌಶಲ್ಯ ಮತ್ತು ಯೋಗ್ಯತೆ. ಆಪ್ಷನ್ ಬಿ, ಜ್ಞಾನ, ಕೌಶಲ್ಯ ಮತ್ತು ಅನುಭವ. ಆಪ್ಷನ್ ಸಿ, ಕೌಶಲ್ಯ, ಸಾಧನೆ ಮತ್ತು ಯೋಗ್ಯತೆ. ಆಪ್ಷನ್ ಡಿ, ಕೌಶಲ್ಯ, ಅನುಭವ ಮತ್ತು ಯೋಗ್ಯತೆ. Yes, here the right answer for this question is option A. NSQF organizes qualification according to knowledge, skills and aptitude. NSQF ಮಟ್ಟಗಳ ಸರಣಿಯ ಪ್ರಕಾರ ಅರ್ಹತೆಯನ್ನು ಆಯೋಜಿಸಲು ಜ್ಞಾನ, ಕೌಶಲ್ಯ ಮತ್ತು ಯೋಗ್ಯತೆಯನ್ನು ಬಳಸಿಕೊಳ್ಳಲಾಗ್ತದೆ. So NSQF, it stands for National Skills Qualification Framework. It is nationally integrated and competency based education framework. It is going to allow the individuals to achieve their desired competency level. The next question is, ICSSR is related to? Option A, research in the field of science. Option B, research in the field of study. Option C, research in the field of social science. Option D, all of the above. ICSSR ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಇದು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ಸಂಬಂಧಿಸಿದೆ. ಆಪ್ಷನ್ ಬಿ, ಅಧ್ಯಯನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ಸಂಬಂಧಿಸಿದೆ. ಆಪ್ಷನ್ ಸಿ, ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿನ ಸಂಶೋಧನೆಗೆ ಸಂಬಂಧಿಸಿದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. Yes, here ICSSR, it related to the research in the field of social science. So ಈ ICSSR ಎಂಬುದು ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿನ ಸಂಶೋಧನೆಗೆ ಸಂಬಂಧಿಸಿದೆ. So option C is the right answer. So ICSSR, it stands for Indian Council of Social Science Research, and it was established in the year of 1969 by Government of India. And the main aim of ICSSR is promote research in the social science in the country. So ICSSR, it is going to provide grants for projects, fellowships, international collaboration, capacity building, survey, publications, etc. in the field of social science. The next question is, social reforms aims at? Option A, changing basic values of society. Option B, changing the norms of the group. Option C, changing the religious practices. Option D, changing the habits of the individuals. ಸಮಾಜ ಸುಧಾರಣೆಯ ಗುರಿ ಏನು? ಆಪ್ಷನ್ ಎ, ಸಮಾಜದ ಮೂಲಭೂತ ಮೌಲ್ಯಗಳನ್ನು ಬದಲಾಯಿಸುವುದು. ಆಪ್ಷನ್ ಬಿ, ಗುಂಪಿನ ರೂಢಿಗಳನ್ನು ಬದಲಾಯಿಸುವುದು. ಆಪ್ಷನ್ ಸಿ, ಧಾರ್ಮಿಕ ಆಚರಣೆಗಳನ್ನು ಬದಲಾಯಿಸುವುದು. ಆಪ್ಷನ್ ಡಿ, ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸುವುದು. Yes, here the right answer is option D is the right answer. The main aim of social reform is change the habits of the individuals. ಸಮಾಜ ಸುಧಾರಣೆಯ ಮುಖ್ಯ ಗುರಿ ಏನೆಂದರೆ ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸುವುದು ಮುಖ್ಯ ಗುರಿಯಾಗಿದೆ. ಸೊ ಸಮಾಜದ ಮೂಲಭೂತ ಮೌಲ್ಯಗಳನ್ನು ಬದಲಾಯಿಸೋದಾಗಿರ್ಬೋದು, ರೂಢಿಗಳನ್ನು ಬದಲಾಯಿಸೋದಾಗಿರ್ಬೋದು. ಸೊ ಇದು ಕೂಡ ಆಗುತ್ತೆ, ಬಟ್ ದ ವೆರಿ ನಿಯರೆಸ್ಟ್ ಆನ್ಸರ್ ಇಸ್ ಅದೇ ಮುಖ್ಯ ಗುರಿ ಏನಾಗಿರುತ್ತೆ, ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸಬೇಕಾಗಿರುವುದು. ದ ನೆಕ್ಸ್ಟ್ ಕ್ವಶನ್ ಇಸ್, ಹೂ ಗಿವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಷನ್? ಋಣಾತ್ಮಕ ಶಿಕ್ಷಣದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಸಾರ್ಟೆ,
option B Dewey, option C Rousseau, option D Pestalozzi. Yes, the right answer is option C is the correct answer. Negative education, it is given by J.J. Rousseau. ಋಣಾತ್ಮಕ ಶಿಕ್ಷಣ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತಂದರೆ ರೂಸೋ ಅವರು. So according to Rousseau, negative education, it is the education which shapes the faculties and organs which exist as the tools of knowledge before giving direct experience. The next question is, which of the following bodies grants funds for higher education? Option A UGC, option B state government, C municipal corporation and Jilla Parishad, D central government. ಈ ಕೆಳಗಿನ ಯಾವ ಸಂಸ್ಥೆಯು ಉನ್ನತ ಶಿಕ್ಷಣಕ್ಕಾಗಿ ಹಣವನ್ನು ನೀಡುತ್ತದೆ? UGC ರಾಜ್ಯ ಸರ್ಕಾರ, ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪರಿಷತ್ತು, ಡಿ ಕೇಂದ್ರ ಸರ್ಕಾರ. Yes, 4 options are given here. The right answer is option C. Yes, funds for higher education is provided by UGC, state government and central government. So option C is the right answer. ಉನ್ನತ ಶಿಕ್ಷಣಕ್ಕಾಗಿ ಹಣವನ್ನು UGC ಆಗಿರ್ಬೋದು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ನೀಡುತ್ತಾರೆ. The next question is, the abbreviation SCOVE stands for. ಸ್ಕೋನ ಸಂಕ್ಷೇಪನ ರೂಪವನ್ನು ಹೇಳಿರಿ. Option A Standing Committee of Vocational Education, option B Supreme Court Ordinance on Vocational Employment, option C State Committee on Vocational Education, option D State Council of Virtual Education. Yes, SCOVE, it stands for Standing Committee of Vocational Education. Option A is the right answer. Yes, SCOVE, it stands for Standing Committee of Vocational Education, and it was formed in the year of 2012. It was formed by UGC, this you must remember, and it is a committee which is going to organize, authorize the degree in vocational education, and the main aim is vocationalization of the education, and it is going to prepare the students and make them skilled and expert in getting a job. The next question is, which was Voltaire's views on education and social changes? Option A education changes the society, option B education change follows social change, option C educational change and social change are independent of one another, option D educational change and social changes are interdependent, but which is the cause and which is the effect cannot be determined. ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆಗಳ ಕುರಿತು ವೋಲ್ಟೇರ್ ಅವರ ದೃಷ್ಟಿಕೋನ ಯಾವುದು? ಆಪ್ಷನ್ ಎ ಶಿಕ್ಷಣ ಸಮಾಜವನ್ನು ಬದಲಾಯಿಸುತ್ತದೆ, ಆಪ್ಷನ್ ಬಿ ಶಿಕ್ಷಣ ಬದಲಾವಣೆಯು ಸಾಮಾಜಿಕ ಬದಲಾವಣೆಯನ್ನು ಅನುಸರಿಸುತ್ತದೆ, ಆಪ್ಷನ್ ಸಿ ಶೈಕ್ಷಣಿಕ ಬದಲಾವಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಪರಸ್ಪರ ಸ್ವತಂತ್ರವಾಗಿರುತ್ತವೆ, ಆಪ್ಷನ್ ಡಿ ಶೈಕ್ಷಣಿಕ ಬದಲಾವಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಪರಸ್ಪರ ಅವಲಂಬಿತವಾಗಿವೆ, ಆದರೆ ಕಾರಣ ಯಾವುದು ಪರಿಣಾಮ ಯಾವುದು ಎಂಬುದನ್ನು ನಿರ್ಧರಿಸಲು ಸಾಧ್ಯವಿಲ್ಲ. The right answer is option D. According to Voltaire, educational change and social change both are interdependent, but we cannot determine which is cause and which is effect. ಇಲ್ಲಿ ಶೈಕ್ಷಣಿಕ ಬದಲಾವಣೆಗಳಾಗಿರ್ಬೋದು, ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಎರಡೂ ಕೂಡ ಒಂದಕ್ಕೊಂದು ಅವಲಂಬಿತವಾಗಿವೆ, ಆದರೆ ಕಾರಣ ಯಾವುದು ಬದಲಾವಣೆ ಯಾವುದು ಎಂಬುದನ್ನು ನಿರ್ಧಾರ ಮಾಡಲು ಸಾಧ್ಯ ಆಗುವುದಿಲ್ಲ. The next question is, the UGC have launched career orientation program in. UGCಯು ಕರಿಯರ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಯಾವಾಗ ಆರಂಭಿಸಿದರು? ಆಪ್ಷನ್ ಎ 1994-95, ಆಪ್ಷನ್ ಬಿ 2009-10, ಆಪ್ಷನ್ ಸಿ 1986-87, ಆಪ್ಷನ್ ಡಿ 1992. Yes, the right answer for this question is option A 1994-95. Career orientation program, it was started in 94-95. So University Grant Commission of India, it is a government body that came into existence on 28th September 1953. It is going to coordinate with the universities that are affiliated with UGC, and it looks at the standard of teaching, maintenance of infrastructure. So UGC has launched career orientation program in 1994-95. This career orientation program was introduced to make the students aware of career options after 12th standard. The next question is, the National Institute of Education, Planning and Administration has been converted into a deemed university, and now it is called National Institute of Education, Planning and Administration ಅನ್ನು ಡೀಮ್ಡ್ ವಿಶ್ವವಿದ್ಯಾನಿಲಯವನ್ನಾಗಿ ಪರಿವರ್ತಿಸಲಾಯಿತು, ಮತ್ತು ಇವಾಗ ಇದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ NUEPA,
option B ERNET, option C CIEFL, option D INDEST. The right answer is NUPA, option A NUEPA. National Institute of Educational Planning and Administration, NIPA, NIEPA. It is a research university. It was set up in New Delhi by Ministry of Education, and later on it was converted into deemed university, and now it is called National Institute of Educational Planning and Administration, that is NUPA. Yes. The next question is, who among the following gave particular attention to establishment of comprehensive institutions for the rural people starting at the early childhood level going up to the highest? ಈ ಕೆಳಗಿನವುಗಳಲ್ಲಿ ಯಾರು ಗ್ರಾಮೀಣ ಜನರಿಗಾಗಿ ಬಾಲ್ಯದ ಹಂತದಿಂದ ಪ್ರಾರಂಭವಾಗಿ ಅತ್ಯುನ್ನತ ಮಟ್ಟದವರೆಗೆ ಸಮಗ್ರ ಸಂಸ್ಥೆಗಳ ಸ್ಥಾಪನೆಗೆ ನಿರ್ದಿಷ್ಟ ಗಮನವನ್ನು ನೀಡಿದರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ವಿವೇಕಾನಂದ್, ಆಪ್ಷನ್ ಡಿ ಎ ಆ್ಯಂಡ್ ಬಿ ಬೋತ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ವಿವೇಕಾನಂದ್ ಜಿ. ಸಾರಿ, ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಗಾಂಧೀಜಿಯವರು ಮತ್ತು ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಡಿ ಸರಿಯಾಗಿದೆ, ಎ ಮತ್ತು ಬಿ ಎರಡು. ದ ನೆಕ್ಸ್ಟ್ ಕ್ವಶನ್ ಈಸ್, ಇನ್ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ ಆರ್ ಬೆಟರ್ ಮೋಟಿವೇಟೆಡ್ ಥ್ರೂ ಕಾಂಪಿಟಿಷನ್, ಪರ್ಸನಲ್ ಅಚೀವ್ಮೆಂಟ್ಸ್, ಕೋಆಪರೇಷನ್, ಇಂಡಿವಿಜುವಲ್ ಅಟೆನ್ಷನ್. ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಪ್ರೇರೇಪಿಸಲ್ಪಡುತ್ತಾರೆ. ಆಪ್ಷನ್ ಎ ಸ್ಪರ್ಧೆಯ ಮೂಲಕ, ಆಪ್ಷನ್ ಬಿ ವೈಯಕ್ತಿಕ ಸಾಧನೆಗಳ ಮೂಲಕ, ಆಪ್ಷನ್ ಸಿ ಸಹಕಾರ, ಆಪ್ಷನ್ ಡಿ ವೈಯಕ್ತಿಕ ಗಮನ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪರ್ಸನಲ್ ಅಚೀವ್ಮೆಂಟ್ಸ್. So in higher education students are self motivated, they are motivated through their achievements. ಉನ್ನತ ಶಿಕ್ಷಣದಲ್ಲಿ ಮಕ್ಕಳು ಯಾವಾಗಲೂ ಸೆಲ್ಫ್ ಮೋಟಿವೇಟೆಡ್ ಆಗಿರ್ತಾರೆ, ಅವರ ವೈಯಕ್ತಿಕ ಸಾಧನೆಗಳ ಮೂಲಕ ಹೆಚ್ಚು ಪ್ರೋತ್ಸಾಹವನ್ನು ಪಡಿತಾ ಇದ್ದಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಈಸ್ ಟರ್ಮ್ಡ್ ಆಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ? ಕೆಳಗಿನ ಯಾವ ದಾಖಲೆಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗ್ತದೆ? ಆಪ್ಷನ್ ಎ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಆಪ್ಷನ್ ಬಿ ಮೆಕಾಲೆ ಮಿನಿಟ್ಸ್, ಆಪ್ಷನ್ ಸಿ ಮೌಂಟ್ ಸ್ಟುವರ್ಟ್ ಎಲ್ಪಿನ್ಸ್ಟೋನ್ ಮಿನಿಟ್ಸ್, ಆಪ್ಷನ್ ಡಿ ವಾರ್ಧಾ ಸಿಸ್ಟಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. Yes, the Charles Wood Dispatch, it is a written document for the purpose of promoting education in India. It was introduced by Charles Wood in the year 1854. It was first comprehensive plan for the spread of education in India. Yes, this you must remember, and it was considered as the Magna Carta of English education in India. The next question is, list 1 is showing institution, list 2 is showing locations. We have to match it correctly. National Law Institute, National Institute of Advanced Studies, National Judicial Academy, National Savings Institute. The right answer is option D. National Law Institute, it is located in Hyderabad. National Institute of Advanced Studies, it is located in Shimla. National Judicial Academy, it is located in Bhopal. National Savings Institute is located in Nagpur. The next question is, Mahatma Gandhi Antarrashtriya Hindi Vishwavidyalaya is located at? Mahatma Gandhi Antarrashtriya Hindi Vishwavidyalayavu ellide? Option A New Delhi, option B Jaipur, option C Porbandar, option D Wardha. The correct answer is option D Wardha. Yes, Mahatma Gandhi Antarrashtriya Hindi Vishwavidyalaya, it is a central university. It is located in Wardha, state of Maharashtra in India. Here you can also see the picture of Mahatma Gandhi Antarrashtriya Hindi Vishwavidyalaya. The next question is, the South Asian University is located at? Dakshin Asia Vishwavidyalaya ellide? Option A New Delhi, option B Jaipur, option C Kathmandu, option D Islamabad. The right answer is option A New Delhi. The South Asian University, it is located at New Delhi. The South Asian University, it is an international university sponsored by the 8 member states of South Asian Association for Regional Cooperation. And these 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. The next question is, the aim of UGC's Standing Committee of Vocational Education is? Option A, to identify such institutions where vocational courses can be implemented.
Option B, to impart training to the teachers for vocational education. Option C, to prepare study material for vocational courses. Option D, all of the above. UGCಯ ವೃತ್ತಿ ಶಿಕ್ಷಣದ ಸ್ಥಾಯಿ ಸಮಿತಿಯ ಗುರಿ. ಆಪ್ಷನ್ ಎ, ವೃತ್ತಿಪರ ಕೋರ್ಸ್ಗಳನ್ನು ಜಾರಿಗೆ ತರಬಹುದಾದಂಥ ಸಂಸ್ಥೆಗಳನ್ನು ಗುರುತಿಸುವುದು. ಆಪ್ಷನ್ ಬಿ, ವೃತ್ತಿ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿ ನೀಡುವುದು. ಆಪ್ಷನ್ ಸಿ, ವೃತ್ತಿಪರ ಕೋರ್ಸ್ಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಸಿದ್ಧಪಡಿಸುವುದು. ಆಪ್ಷನ್ ಡಿ, ಮೇಲಿನ ಎಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. Yes, the UGC standing committee, it is going to identify the institutions for vocational courses. It is going to give training to the teachers for vocational education. It is going to prepare study material for vocational courses. So option D, all of the above is the right answer. ಸೊ UGCಯ ವೃತ್ತಿ ಶಿಕ್ಷಣದ ಸ್ಥಾಯಿ ಸಮಿತಿ ವೃತ್ತಿಪರ ಕೋರ್ಸ್ಗಳನ್ನು ಜಾರಿಗೆ ತರಲು ಸಂಸ್ಥೆಗಳನ್ನು ಗುರುತಿಸ್ತಾ ಇದೆ. ವೃತ್ತಿ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದೆ. ವೃತ್ತಿಪರ ಕೋರ್ಸ್ಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಸಿದ್ಧಪಡಿಸ್ತಾ ಇದೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. The next question is, Aligarh Muslim University was set up in the year. ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1857, ಆಪ್ಷನ್ ಬಿ 1875, ಆಪ್ಷನ್ ಸಿ 1905, ಆಪ್ಷನ್ ಡಿ 1916. The right answer is option B, 1875. Yes, Anglo Muhammadan Oriental College. Now it is known as the Aligarh Muslim University. It was set up in the year of 1875. And please remember, it was India's first center for Islamic and Western higher education, with instruction given in English. The next question is, chairman of UGC committee appointed in 1969 for the purpose of administrative legislation of the universities was. ವಿಶ್ವವಿದ್ಯಾನಿಲಯಗಳ ಆಡಳಿತಾತ್ಮಕ ಶಾಸನದ ಉದ್ದೇಶಕ್ಕಾಗಿ 1969ರಲ್ಲಿ ನೇಮಕಗೊಂಡ UGC ಸಮಿತಿಯ ಅಧ್ಯಕ್ಷರು. ಆಪ್ಷನ್ ಎ ಡಾಕ್ಟರ್ DS ಕೋಠಾರಿ, ಆಪ್ಷನ್ ಬಿ ಡಾಕ್ಟರ್ PB ಗಜೇಂದ್ರ ಗಡ್ಕರ್, ಆಪ್ಷನ್ ಸಿ ಪ್ರೊಫೆಸರ್ ಯಶ್ಪಾಲ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡಾಕ್ಟರ್ PB ಗಜೇಂದ್ರ ಗಡ್ಕರ್. ದ ನೆಕ್ಸ್ಟ್ ಕ್ವಶನ್ ಇಸ್, ಇನ್ ವಿಚ್ ಇಯರ್ ವಾಸ್ ದ NBA ಸೆಟಪ್? NBA ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1991, ಆಪ್ಷನ್ ಬಿ 1994, ಆಪ್ಷನ್ ಸಿ 2001, ಆಪ್ಷನ್ ಡಿ 2005. Yes, NBA was set up in the year 1994. So NBA stands for National Board of Accreditation. It is one of the two major bodies responsible for accreditation of higher education institutions in India, along with NAC, that is National Assessment and Accreditation Council. NBA is going to accredit technical programs such as engineering and management programs, and NAC is going to accredit general colleges and universities. And NBA National Board of Accreditation, it was established by AICTE, that is All India Council for Technical Education, in 1994. And since 2010 it is operating as an autonomous body. And in 2014 it was granted a full membership status in Washington Accord. The next question is, which of the following percentage figures was recommended by both Kothari Commission and National Policy that should be spent on education? ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಇಲ್ಲಿ ಪ್ರಶ್ನೆಯಲ್ಲಿ ವ್ಯತ್ಯಾಸವಾಗಿದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಪರ್ಸೆಂಟೇಜ್ ಫಿಗರ್ಸ್ ವಾಸ್ ರೆಕಮೆಂಡೆಡ್ ಬೈ ಕೋಠಾರಿ ಕಮಿಷನ್ ಆ್ಯಂಡ್ ನ್ಯಾಷನಲ್ ಪಾಲಿಸಿ ದಟ್ ಶುಡ್ ಬಿ ಸ್ಪೆಂಟ್ ಆನ್ ಎಜುಕೇಷನ್? ಸೊ 1986ರ ಕೋಠಾರಿ ಕಮಿಷನ್ ಮತ್ತು ಈ ಒಂದು ನ್ಯಾಷನಲ್ ಪಾಲಿಸಿ ಪ್ರಕಾರ ಶಿಕ್ಷಣದ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡಬೇಕು? ಆಪ್ಷನ್ ಎ 4% ಆಫ್ GDP, ಆಪ್ಷನ್ ಬಿ 5% ಆಫ್ GDP, ಆಪ್ಷನ್ ಸಿ 6% of GDP, option D none of the above. This question is for you. You have to comment the correct answer in the comment section. So this is very good to check your preparation level. So ಇದಕ್ಕೆ ಉತ್ತರವನ್ನು ನೀವು ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. And friends, if you are preparing for Karnataka SET 2023 for paper 1 teaching and research aptitude, we are providing theory lectures, MCQ lectures, practice MCQ set, 50 mock tests, notes on all the units in English and also in Kannada, only at rupees 2000. The actual fees is 3000, but now we are providing at 2000 rupees. For this you can download global online app from the Play Store, or else you can contact 8669316919. Yes friends, I wish all the best to all. Thank you.